ಒಂದು ಸೆಂಟ್ ಬಾಟ್ಲಿಗೋಸ್ಕರ ಯಾರಾದ್ರೂ ಇಷ್ಟೆಲ್ಲ ಜಗಳ ಆಡ್ತಾರ? ನನ್ನ ಜೊತೆ ಜಗಳ ಆಡೋದನ್ನೇ ಉದ್ಯೋಗ ಮಾಡ್ಕೊಂಡ್ಬಿಟ್ಟಿದ್ದಾಳ ಅವಳು. ಏನಾಯ್ತು ಈಗ? ಅದ್ ಏನ್ ಕರ್ಮನೋ ಗೊತ್ತಿಲ್ಲ ರೀ. ಅವಳದೊಂದು ಹಾಳಾದ ಸೆಂಟ್ ಬಾಟ್ಲು ನಮ್ ರೂಮಲ್ಲಿ ಸಿಕ್ತಂತೆ. ಅದಕ್ಕೆ ಅವಳು ಮತ್ತದೇ ಹಳೆ ರಗನ ಶುರು ಮಾಡಿದ್ಲು, ನೀವೇ ಕದ್ಕೊಂಡ್ಬಂದು ಇಟ್ಕೊಂಡಿದ್ದೀರಾ. ಇಷ್ಟು ದಿನದಲ್ಲಿ ಒಂದ್ ದಿವಸನೂ ಆ ಥರದನ್ನೆಲ್ಲ ಉಪಯೋಗಿಸಿಲ್ಲ ನಾನು. ಈಗ ಯಾಕ್ರಿ ಉಪಯೋಗಿಸ್ಲಿ? ಹೋಗ್ಲಿ ಬಿಡೆ, ಕಾಗೆ ಕೂಗಿದ್ರೆ ನವಿಲೇನು ಕುಡಿದು ಬಿಡುತ್ತಾ? ಏನ್ ಮಾತೊಂದು ಆಡ್ತೀರಿ ನೀವು? ಹೋಗ್ಲಿ ಬಿಡೆ ಅಂತೆ. ನನ್ನನ್ನ ಕಳ್ಳಿ ಅಂತ ಕರೆದಿದ್ದಾಳ ಅವಳು. ಮಾಡದೇ ಇರೋ ತಪ್ಪಿಗೆ ನಾನು ಯಾಕ್ರಿ ತಲೆ ಕೊಡ್ಲಿ? ನನಗೇನೋ ನಿಮ್ಮ ಮೇಲೆ ಅನುಮಾನ. ಒಳ್ಳೆ ಚೆನ್ನಾಗಿದೆ ಕಡೆ ನೀನು ಹೇಳ್ತಿರೋದು. ನನ್ನ ಮೇಲೆ ಗೂಬೆ ಕೊರ್ಸಿದ್ಯಲ್ಲ ನೀನು. ನಿನಗೆ ಆ ಸೆಂಟ್ ಹಾಕೋ ಶೋಕಿ ಇಲ್ಲ, ನನಗೆಲ್ಲಿರುತ್ತೆ? ಅದು ಅಲ್ಲದೆ ಅಷ್ಟೊಂದು ಕಾಸ್ಟ್ಲಿ ಸೆಂಟ್ನ ನಾನು ತಗೋತೀನಾ? ಆ ದುಡ್ಡು ಉಳಿಸಿದ್ರೆ ಒಂದು ತಿಂಗಳು ಜೀವನ ನಡೆಸ್ಬೋದು. ಹೇ, ನನ್ನ ಲೆಕ್ಕಾಚಾರನೇ ಬೇರೆ. ನಾನು ತಂದಿಟ್ಟಿಲ್ಲ, ನೀವು ತಂದಿಟ್ಟಿಲ್ಲ, ಮತ್ತೆ ಹೆಂಗ್ರಿ ಬರುತ್ತೆ ಅದಿಲ್ಲಿ? ಕಾಲ್ ಬರುತ್ತಾ? ಅಮ್ಮ ಅಮ್ಮ, ನಂಗೆ ಹೊಟ್ಟೆ ತುಂಬಾ ಹಸಿತಿದೆ, ಏನಾದ್ರೂ ತಿನ್ನಕ್ ಮಾಡ್ಕೊಡುವ? ತಡಿಯ ಬಾ. ನೀ ಚಿರು, ನಿಮ್ ಚಿಕ್ಕಿ ರೂಮಲ್ಲಿ ಇದ್ದ ಸೆಂಟ್ ಬಾಟ್ಲ್ ಏನಾದ್ರು ನೀನು ತಗೊಂಡಿದ್ಯೇನು? ಅವನಿಗೆ ಯಾಕೆ ಬೈತ್ಯಾ? ನನಗೆ ಕಳ್ತನದ ಬುದ್ಧಿ ಇಲ್ಲ ಅಂದಮೇಲೆ ಅವನಿಗೆ ಯಾಕೆ ಕಳ್ತನದ ಬುದ್ಧಿ ಇರುತ್ತೆ? ಆದರೂ ನನಗೆ ಅನುಮಾನ ರೀ. ನಾನು ಕೇಳ್ತೀನಿ, ಹೇಳೋ. ಅವಳ ರೂಮಲ್ಲಿ ಇದ್ದಿದ್ದು ಸೆಂಟ್ ಬಾಟ್ಲಿ ನೀನೇನಾದ್ರು ತಗೊಂಡಿದ್ಯಾ? ಹಾ, ಡ್ರೆಸ್ ಸೂಪರ್ ಆಗಿದೆ. ಅಯ್ಯಯ್ಯೋ, ಡ್ರೆಸ್ ಬೇರೆ ಸ್ಮೆಲ್ ಹೊಡಿತಿದ್ಯಲ್ಲಪ್ಪ, ಏನ್ ಮಾಡ್ಲಿ? ಹಾ, ಸೆಂಟ್ ಹೊಡ್ಕೊಂಡ್ರೆ ಸರಿ ಹೋಗುತ್ತಲ್ವಾ? ಅವ್ರ ಅಪ್ಪ ಅಮ್ಮ ಇಬ್ರು ಸೆಂಟ್ ಯೂಸ್ ಮಾಡಲ್ಲ. ಯಾರು ಹಾಕೊಂತಾರ ಮನೇಲಿ? ಹಾ, ಚಿಕ್ಕಿ ಯೂಸ್ ಮಾಡ್ತಾರಲ್ವಾ? ಬೇಡ, ಚಿಕ್ಕಿ ಬಂದ್ರೆ ಕಷ್ಟ. ಮುಂದೆ ಹಾಕೊಂಡು ಆಮೇಲೆ ತರ್ತೀನಿ. ಚಿರು, ಆಯ್ತೇನೋ? ಎಷ್ಟೊತ್ತು? ಬಂದೆ.